ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಛನ್ ಮಹು ಪ್ರಭುಕೆ ಸಾಯಕನ್ಹಿ ಕಾಟೆ ಬಿಕಟ್ ಪಿಸಾಚ್ ಪುನಿ ರಘುಬೀರ್ ನಿಶಂಗ್ ಮಹು ಪ್ರಭಿಸೆ ಸಬ್ ನಾರಾಚ ಕುಂಭಕರನ್ ಮನ ದೀಖ ಬಿಚಾರಿ ಹತಿ ಛನ್ ಮಾಝ ನಿಸಾಚರ ಧಾರಿ ಭಾ ಅತಿ ಕ್ರುದ್ಧ ಮಹಾಬರ ಬೀರಾ किए मृगनायक नाद गंभीरा कोपी महीधर लेई उपारी डारई जह मरकट भट भारी आवत देखी शैल प्रभु भारे सरन्ही काटी रज सम करी डारे पुनि धनु तानी कोपी रघुनायक छाड़े अति कराल बहु सायक तहु महु प्रभिसी निसरी सर जाही जिमि दामिनी घन माझ समाही सोनित स्रवत सोह तन कारे जनु कज्जल गिरी गेरु पनारे बिकल बिलो की भालु कपि धाये बिहसा जबहि निकट कपि ಆಯೆ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ, ರಾಮ ನೋಡ್ತಾ ಇದ್ನಲ್ವಾ, ಈಗ ಅವನು ತನ್ನ ಧನಸ್ಸಿಗೆ ಬಾಣವನ್ನು ಏರಿಸಿ ಒಂದೇ ಸರಿಗೆ 1,00,000 ಬಾಣಗಳನ್ನು ಬಿಡ್ತಾನೆ. ಅದು ಬಿಟ್ಟಿದ ತಕ್ಷಣ ಎಲ್ಲರ ತಲೆಗಳು, ಕೆಲವರು ತಲೆ, ಕೆಲವರು ಕಾಲುಗಳು, ಭುಜದಂಡಗಳು ಎಲ್ಲವನ್ನ ಕಳ್ಕೊಂಡು ಎಲ್ಲ ಬೀಳ್ತಾ ಇದ್ದಾರೆ. ಕೆಲವರು ನುಚ್ಚು ನೂರು ಆಗ್ತಾ ಇದ್ದಾರೆ. ಆಮೇಲೆ ಗಾಯ ಎಲ್ಲ ಆಗಿದ ತಕ್ಷಣ ಅವರು ನೆಲಕ್ಕೆ ಬೀಳ್ತಾ ಇದ್ದಾರೆ. ಕೆಲವರು ಎದ್ದು ಹೋರಾಡ್ತಾ ಇದ್ದಾರೆ. ಮತ್ತೆ ಆಮೇಲೆ ಕೆಲವರು ಆ ಬಾಣಗಳನ್ನು ನೋಡ್ತಾ ದೂರದಿಂದನೇ ಓಡ್ಬಿಡ್ತಾ ಇದ್ದಾರೆ. ರುಂಡಗಳು, ಮುಂಡಗಳು ಎಲ್ಲವೂ ಕೂಡ ಭಯಂಕರವಾಗಿ ಹಾರಿ ಹಾರಿ ಓಡ್ತಾ ಇದ್ದಾವೆ. ಕೆಲವು ರುಂಡಗಳು ಓಡು ಹಿಡಿ ಬಡಿ ಅಂತ ಕೂಗಾಡ್ತಾ ಇದ್ದಾವೆ. ಈ ರೀತಿ ಶ್ರೀರಾಮಚಂದ್ರ ಪ್ರಭು ಪ್ರಯೋಗಿಸಿದಂತಹ ಬಾಣಗಳು ಕ್ಷಣ ಮಾತ್ರದಲ್ಲೇ ಅಘೋರ ರಾಕ್ಷಸರನ್ನೆಲ್ಲ ತುಂಡು ತುಂಡಾಗಿಸಿ ಮತ್ತೆ ಬಂದು ತುಣೀರದೊಳಗೆ ಸೇರ್ಕೊಳ್ತಾ ಇದೆ. ಅಂದರೆ ಅವನು ಬಾಣಗಳು ಇಡುವಂಥದ್ದಿರತ್ತಲ್ಲ, ಅದರಲ್ಲಿ ಬಂದು ಮತ್ತೆ ಅದು ಸೇರ್ಕೊಳ್ತಾ ಇದೆ. ನೋಡಿ, ಇಲ್ಲಿ 1,00,000 ಬಾಣಗಳನ್ನು ಬಿಟ್ಟರೂ ಕೂಡ ಅದೆಲ್ಲ ಅವ್ರನ್ನೆಲ್ಲ ಏನು ಮಾಡಬೇಕು, ಕೆಲಸ ಮಾಡಿ ಮತ್ತೆ ಬಂದು ಆ ರಾಮನ ತುಣೀರದಲ್ಲಿ ಸೇರ್ಕೊಳ್ತಾ ಇದೆ. ಕುಂಭಕರ್ಣ ಮನಸ್ಸಲ್ಲೇ ಅಂದ್ಕೊಳ್ತಾ ಇದ್ದಾನೆ, ಈಗ ನನ್ನ ಕಣ್ಣು ಮುಂದೆನೇ ಶ್ರೀರಾಮ ಒಂದೇ ಕ್ಷಣದಲ್ಲಿ ರಾಕ್ಷಸ ಸೇನೆಯನ್ನು ಪೂರ್ತಿಯಾಗಿ ಮುಗಿಸ್ಬಿಟ್ಟ ಅಂತಂದ್ಬಿಟ್ಟು ಅವನ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾನೆ. ಆಗ ಆ ಮಹಾಬಲಿ ಅತ್ಯಂತ ಕ್ರುದ್ಧನಾಗಿ, ಅಂದರೆ ತುಂಬ ಕೋಪ ಮಾಡಿಕೊಂಡು ಸಿಂಹನಾದವನ್ನು ಮಾಡ್ತಾನೆ. ಅವನು ಸಿಟ್ಟೆದ್ದು ಬೆಟ್ಟಗಳನ್ನು ಕಿತ್ತು ಏನು ಮಾಡ್ತಾ ಇದ್ದಾನೆ, ವಾನರರ ಮೇಲೆ ಎಸಿತಾ ಇದ್ದಾನೆ. ದೊಡ್ಡ ದೊಡ್ಡ ಪರ್ವತಗಳು ಬರ್ತಾ ಇರೋದನ್ನು ನೋಡಿ ಪ್ರಭು ಏನು ಮಾಡ್ದ, ಅವುಗಳನ್ನು ತನ್ನ ಬಾಣಗಳಿಂದ ಕತ್ತರಿಸಿ ಪುಡಿ ಪುಡಿ ಮಾಡ್ತಾನೆ. ಆಮೇಲೆ ಶ್ರೀ ರಘುವೀರ ತುಂಬ ಕೋಪ ಮಾಡಿಕೊಂಡು ಧನಸ್ಸನ್ನು ಎಳೆದು ಅತ್ಯಂತ ಭಯಾನಕ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ. ಅವೆಲ್ಲವೂ ಹೋಗಿ ಕುಂಭಕರ್ಣನ ಶರೀರವನ್ನು ಹೊಕ್ಕತ್ತೆ. ಅದು ಹೇಗಿತ್ತು ಅಂತಂದರೆ, ಮಿಂಚುಗಳ ಗಣ ಇರುತ್ತಲ್ಲ, ಅದು ಮೋಡದ ಒಳಗಡೆ ಕಣ್ಮರೆ ಆಗುತ್ತಲ್ಲ, ಆ ರೀತಿ ಈ ಕಡೆಯಿಂದ ಹೋಗಿ ಹಿಂದಿನಿಂದ ಅದು ಹೊರಟು ಹೋಗ್ತಾ ಇದ್ವು. ಅಂದರೆ ಆ ರೀತಿ ಅವನ ಶರೀರದಲ್ಲಿ ಹೊರಟೋಯ್ತು. ಮಿಂಚು ಹೇಗೆ ಮೋಡದೊಳಗಡೆ ಕಣ್ಮರೆ ಆಗುತ್ತೋ ಆ ರೀತಿ ಆ ಬಾಣಗಳೆಲ್ಲ ಅವನ ಶರೀರದ ಒಳಗಡೆ ಹೋಗಿ ಈ ಕಡೆಯಿಂದ ಹೋಗಿ ಆ ಕಡೆ ಹೊರಟೋಗ್ತಾ ಇತ್ತು. ಆ ಕುಂಭಕರ್ಣನ ಕಪ್ಪಾದ ಶರೀರದಿಂದ ರಕ್ತ ಕಪ್ಪಾಗಿ ಕಾಡಿಗೆಯ ಬೆಟ್ಟ ಒಂದಿದ್ರೆ ಅದರಲ್ಲಿ ಸಿಂಧೂರದ ಕಾಲುವೆ ಹರಿದ್ರೆ ಹೇಗೆ ಹರಿಯತ್ತೋ ಆ ರೀತಿ ಅವನು ಕಪ್ಪಗೆ ಇಷ್ಟು ದೊಡ್ಡ ಬೆಟ್ಟದ ಹಾಗೆ ಇದ್ದಾನಲ್ಲ, ಆ ರಕ್ತ ಬರ್ತಾ ಇರೋದು ಸಿಂಧೂರದ ಕಾಲುವೆನೇ ಹರಿತಾ ಇದೆಯೇನೋ ಆ ಕಾಡಿಗೆಯ ಬೆಟ್ಟದಿಂದ ಅನ್ನೋ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವನು ವಿಕಳನಾಗಿರೋದನ್ನು ನೋಡಿ ವಾನರ ಬಲ್ಲೂಕುಗಳು ಎಲ್ಲರೂ ಕೂಡ ಅವನ ಹತ್ರ ಹೋಗ್ತಾರೆ. ಅಂದರೆ ಅವನಿಗೆ ಇವಾಗ ಏಟಾಗಿದೆ ಅಂತ ಗೊತ್ತಾಯ್ತಲ್ವಾ, ಅವನಿವಾಗ ನಮಗೇನು ಮಾಡಲ್ಲ ಅನ್ನೋ ರೀತಿ ಅವ್ರಿಗೆ ಅನಿಸಿ ಆ ವಾನರ ಬಲ್ಲೂಕಗಳೆಲ್ಲ ಅವನ ಹತ್ರಕ್ಕೆ ಹೊರಡ್ತಾ ಇದ್ದಾವೆ. ಅವ್ರ ಹತ್ರ ಬರ್ತಾ ಇರೋ ಹಾಗೇನೆ ಅವನು ವಿಕಟ ಅಟ್ಟಹಾಸ ಮಾಡ್ತಾನೆ. ಅಂದರೆ ರಾಕ್ಷಸರು ಜೋರಾಗಿ ಕಿರುಚುತ್ತಾ ನಗುತ್ತಾರೆ ನೋಡಿ, ಆ ರೀತಿ ಅವನು ಅಟ್ಟಹಾಸ ಮಾಡಿ ನಗುತ್ತಾ ಇದ್ದಾನೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.